ಈಗ ಒಂದೂವರೆ ತಿಂಗಳಾಗ ಇರೋದಲ್ಲ ಮಾನ್ಯರೇ, ಮುಂಗಾರು ಪ್ರಾರಂಭವಾಗಿ 2 ತಿಂಗಳು ಗತಿಸಿದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆರಾಯನ ಅವಕೃಪೆಯಿಂದ ಭೀಕರ ಬರಗಾಲ ಛಾಯೆ ಆವರಿಸಿ ಅನ್ನದಾತನ ಬದುಕು ಕಷ್ಟವಾಗಿದೆ. ಬಸವನ ಬಾಗೇವಾಡಿ, ನಿಡಗುಂದಿ, ಕೋಲಾರ ತಾಲೂಕುಗಳಲ್ಲಿ ವಾಡಿಕೆಗಿಂತ ಅತಿ ಕಡಿಮೆ ಮಳೆ ಆಗಿದ್ದು ಸಾಲವನ್ನು ಮಾಡಿ ಬಿತ್ತನೆ ಮಾಡಿದ ನಮ್ಮ ಬದುಕು ಶೋಚನೀಯವಾಗಿದೆ. ಬಿತ್ತನೆ ನಂತರ ಮಳೆ ಆಗದೇ ಇದ್ದ ಕಾರಣ ಬೆಳೆ ಬರುವುದು ಅಸಾಧ್ಯವಾಗಿದೆ ಹಾಗೂ ಹಲವು ಪ್ರದೇಶಗಳಲ್ಲಿ ಇನ್ನೂ ಮಳೆ ಆಗಿರುವುದಿಲ್ಲ. ನಮ್ಮ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಭೀಕರ ಬರಗಾಲ ಆವರಿಸಿದ ಕಾರಣ ಬರ ಕಾಮಗಾರಿ ಆರಂಭಿಸಿ ಉದ್ಯೋಗ ನೀಡಲು ಮತ್ತು ಕೆನಾಲ್ ದುರಸ್ತಿ ಮಾಡುವುದು, ಕೆರೆ ತುಂಬಿಸುವ ಯೋಜನೆ ಆರಂಭಿಸುವುದು ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ತಾವು ಸರ್ಕಾರಕ್ಕೆ ಆಗ್ರಹ ಮಾಡಿ ಅನ್ನದಾತನ ಬದುಕಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಬೇಕೆಂದು ಬಸವನಾಡಿನ ರೈತರ ಆಗ್ರಹವಾಗಿದೆ. ಬಸವನಾಡಿನ ರೈತ ಬಂಧುಗಳು, ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರ, ವಂದನೆಗಳು. ಇದು ವಿಚಾರ ನಿಯೋಗ ಹೋಗ್ತೀವಿ. ಕೇಂದ್ರ ಸಚಿವರು ಕುಮಾರಣ್ಣ ವರದಿ ಮಾಡಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ JDS ಬಾಬಣ್ಣ ಅವರು ಸದನ ಆಯಿತು ಸರ್. ಲಾವಣಿ ಮಾಡ್ಕೊಂಡ್ರೆ ನಾವು ಮಕ್ಕಳಿಗೆ ಹೆಚ್ಚಾಗಿ ನಾವು ಮಾಡ್ಕೊಂಡಿರ್ತೀವ್ರಿ. ಯಾರು ಮಾಡಿರ್ತಾರಣ್ಣ ಮಾಲಕ ಬಂದದ ಬರ ಪರಿಹಾರನು ಮಾಲಕನ ಕೊಟ್ಟಿದೆ. ಮಾತ್ರ ಮಾಲಿ ಮಾಡಿದ ಹಿಂಗೆ ನಿಂದ್ರಿ ಸೌಕರ್ ಮತ್ತೆ ಭೂಮಾಲೀಕರಿಗೆ ಬರ್ತದ 25,000 ರಿಕವರಿ ಆಗ್ತದೆ. ಖರ್ಚು ರಿಕವರಿ ಆಗ್ತದೆ 25,000. ಅಧಿಕಾರ ಹಾಕಿದವ್ರು ಯಾರು ಬರಂಗಿಲ್ಲ, ಏನು ನೋಡಂಗಿಲ್ಲ, ಏನೂ ಇಲ್ರಿ. ಅಲ್ಲೇ ಮುಂಜಾನೆ